ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೃಷ್ಟಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಗೃಹ ಪ್ರವೇಶ. ಯಾರ ಮನೆ ಅಂತ ಹೇಳಿದರೆ ಅಮ್ಮನ ದೊಡ್ಡಮ್ಮನ ಮಗಳು ಮನೆ ಗೃಹ ಪ್ರವೇಶ. ನಮ್ಮ ನೇಟಿವ್ ಪ್ಲೇಸ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಿಂದ ಇನ್ನೂ ಒಂದು 60 ಕಿಲೋಮೀಟ್ರ್ ಒಳಗೆ ಹೋಗಬೇಕು, ಬಾಳೆಹೊನ್ನೂರು ಅಂತ. ಅಲ್ಲಿಂದ ಗಡ್ಗೇಶ್ವರ, ಅಲ್ಲಿಂದ ಮತ್ತು ಆಡ್ವಳ್ಳಿ ಅಂದ್ಬಿಟ್ಟು ಅಲ್ಲೇ ನಮ್ಮ ಅಜ್ಜಿ ಮನೆ ಇರೋದು. ನಮ್ಮ ಅಜ್ಜಿ ಮನೆಯಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಗೃಹ ಪ್ರವೇಶ ಮನೆಗೆ ಹೋಗೋದಕ್ಕೆ. ಈಗ ಮಲೆನಾಡು ಸೈಡ್ ಶಾಸ್ತ್ರ ಒಂದೊಂದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಎಂಡ್ ತನಕ ಯಾರು ಮಿಸ್ ಮಾಡ್ದಂಗೆ ವಿಡಿಯೋನ ನೋಡ್ತಾ ಇರಿ. ಎಲ್ಲ ಶಾಸ್ತ್ರನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಇವಾಗ ನೈಟ್ ಬಂದುಬಿಟ್ಟು ಹೋಮ ಪೂಜೆ ನಡೀತಾ ಇದೆ. एकोदा भूमि संस्थिताः एकोदा विघ्नकर्तारस्तेन विश्वाज्ञा तवक्रामन्तु भूतानि विशाचाः सर्वलोकेशं सर्वेषां विरोधेन ब्रह्मकर्मसमारभे श्रीगुरुब्रह्मा परमगुरुब्रह्मा परमेश्वरब्रह्मा गुरुब्रह्मा गणपतेन दुन्द्रकान्नक्षं क्षेत्रपालाय सविता कर्म सफलं कुर्यात् देवाभ्यं सर्वदा यशतिरभ्यं स्वाहा अन्ते जातवेसेन नाम नमो नमः सृष्टास्तं रक्षाम्य स्वाहा अभिलाभेरनाम प्राप्ते स्वाहा नेरनाम दक्षिणदशमप्रदेशे सोमाय स्वाहा सोमाय नाम अस्मिन् नवग्रह परस्परा मास्तवमेकर्मणि यद्यदपकल्पितद्रव्यं तत्तदैव तमस्तु सर्वक्षे नमस्कारमस्तु ಫೈನಲಿ ಹೋಮ ಪೂಜೆ ಎಲ್ಲ ಮುಗೀತು. ಸೊ ಹಾಗಾಗಿ ಮನೆಯೊಳಗೆಲ್ಲ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದೆ. ಮನೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ.
ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾಯಿದ್ರು ಫ್ರೆಶ್ ಅಪ್ ಆಗಿ. ಹಾಗೆ ಇವರಿಬ್ಬರು ಮಿರರ್ ಮುಂದೆ ನಿಂತ್ಕೊಂಡಿದ್ರು ಅಂದ್ಬಿಟ್ಟು ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಇವ್ರ ಹೆಸರು ಬಂದ್ಬಿಟ್ಟು ಐಶು ಅಂತ, ಇವ್ರ ಹೆಸರು ಆಗಲೇ ಹೇಳ್ದಂಗೆ ಸಂಚಿತಾ ಅಂತ. ಇದು ಯಾರ ಮನೆ ಅಂತ ಹೇಳಿದ್ರೆ ಗ್ರೂಪ್ ಪ್ರವೇಶ ನಡೀತಿದೆಯಲ್ಲ, ಸುಮಿತ್ರಾ ಆಂಟಿ ಅಂತ ಅವ್ರ ತಂಗಿ ಮನೆ ಇದು. ಸುಜಾತ ಆಂಟಿ ಅಂದ್ಬಿಟ್ಟು ಅವ್ರ ಮನೆಗೆ ನಾವು ಬಂದಿದ್ದು ರೆಡಿ ಆಗೋದಕ್ಕೆ ಅಂದ್ಬಿಟ್ಟು. ಅಲ್ಲಿ ಗ್ರೂಪ್ ಪ್ರವೇಶದಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ರೆಡಿ ಆಗ್ತಾ ಇದ್ರಲ್ವ. ಸೊ ಹಾಗಾಗಿ ನಾನು ಮತ್ತು ಅವ್ರ ಮಗಳು ಇಬ್ಬರೂ ಅವ್ರ ಮನೆಗೆ ಬಂದುಬಿಟ್ಟು, ಅವ್ರ ಹೆಸರು ಬಂದುಬಿಟ್ಟು ಸಂಚಿತಾ ಅಂತ, ನಾನು ಒಬ್ಬಳೇ ಅವ್ರನ್ನ ಅಪೂರ್ವ ಅಂತ ಕರೆಯೋದು. ಆ ನೇಚರ್ ಮಧ್ಯ ಒಂದು ಮನೆ ಇದೆ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಅಲ್ವಾ. ನಮ್ಮ ಮಲೆನಾಡು ಸೈಡೇ ಹೀಗೇ ಮನೆಗಳು ಹೇಗಿರುತ್ತೆ ಅಂತ ಹೇಳಿದರೆ ಕಾಡು ಮಧ್ಯ ಮನೆ ಇರುತ್ತೆ, ಸುತ್ತಮುತ್ತ ಕಾಡು ಗುಡ್ಡ ಬೆಟ್ಟ ಮರ ಗಿಡಗಳು ಹೀಗೆ ಇರುತ್ತೆ, ಮಧ್ಯ ಮನೆ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ. ಅವಾಗ ಅದನ್ನ ಮಾಡಲ್ಲ ಅಂದ್ರು, ಇದು ಒಲೆ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು. ಎಷ್ಟೇ ಓಪನ್ ಮಾಡಿ ಎಂತ ಕಿಡಿಗೆ ತೆಗೀರಿ ಒಂದೇ ಸರಿ ಬುಕ್ ಅಂತ ಇಲ್ಲಿ ಮೇಲೆ ಈಗೆಲ್ಲ ಬರ್ತಾ ಇದೆಯಲ್ಲ ಅದೇ ಇದು ಲಕ್ಷಣ ಕುಡಿಯಕ್ಕೆ ಬರೀ ಹಾಲ ನೀ ಅದಕ್ಕೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಕೊಡ್ಬೇಕು. ಅದೇ ಅಲ್ಲ ಇದು ತಗೊಂಡೋಗಿದ್ದೆ ಹೋಗ್ಸೋದ ಎಂತ ಗೊತ್ತಿಲ್ಲ ಅಂತೂ ಕುರ್ತಿ ತಗೊಂಡೋಗಿ ಇಲ್ಲ ಲೋಟ ಏನಿಲ್ಲ ಆ ಲೋಟ ಈ ಕಡೆ ಎಲ್ಲ ಇಡುತ್ತಲ್ಲ ಇಲ್ಲ ಇದ್ರ ಕಡೆ ಇಡುದಾದ್ರೆ ಅಲ್ಲಿ ಎಲ್ಲ ನೀನೇ ತಿರುಗತ್ತಾನೆ ಅಮ್ಮನಿಗಷ್ಟು ಅರ್ಜೆಂಟ್ Very good. ಇವ್ರ ಮನೆಯೇ ಗೃಹ ಪ್ರವೇಶ ನಡೀತಾ ಇರೋದು. ಇವ್ರ ಹೆಸರು ಬಂದುಬಿಟ್ಟು ಸುಮಿತ್ರಾ ಆಂಟಿ ಅಂತ, ಇವರು ಸತೀಶ್ ಅಂಕಲು, ಇವರು ಇಬ್ಬರು ಅಕ್ಕಂದಿರು ಬಂದುಬಿಟ್ಟು ಪೂಜಾ ಅಕ್ಕ ಹಾಗೆ ಪ್ರಿಯಾ ಅಕ್ಕ ಅಂದ್ಬಿಟ್ಟು.
ನೀವು ಹಿಂದೆ ಹೋಗೋದಿಲ್ಲ ನೀವು ಇಲ್ಲೇ ಈಚೆಗೆ ಹೇಳ್ಬೋದು सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां तद्गुरुचरणारविन्दाभ्यां नमः प्रार्थयामि नमस्करोमि सुमुखस्तैकदन्तस्तैकपिटाविकर्णकः लम्बोदरस्तविकटाविठ्ठलाचोकराधिपः ಸದ್ಯಕ್ಕೆ ಇವಾಗ ನಾನು ಏನು ಗ್ರೂಪ್ರೇಷನ್ ನಡೀತಿದೆಯೋ ಅವ್ರ ಮನೆಯವ್ರನ್ನ ಮಾತ್ರ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಎಲ್ಲರೂ. ನೆಕ್ಸ್ಟ್ ಟೈಮು ನಾನು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಅಮ್ಮನ ರಿಲೇಟಿವ್ಸ್ ಎಲ್ಲರೂ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ ಎಲ್ಲರನ್ನೂ. ನೆಕ್ಸ್ಟ್ ಟೈಮು ಎಲ್ಲರನ್ನೂ ಒಬ್ಬೊಬ್ಬನೇ ಪರಿಚಯ ಮಾಡಿಕೊಡ್ತೀನಿ ನೆಕ್ಸ್ಟ್ ಯಾವ್ದಾರ ಫಂಕ್ಷನ್ಸಲ್ಲಿ.
ಅಲ್ಲಿ ಒಂದು ಕಾಫಿ ತೋಟದ ಮಧ್ಯೆ ಒಂದು ಮನೆ ಕಾಣಿಸ್ತಿದೆಯಲ್ಲ, ಇವಾಗ ಅಲ್ಲಿ ಅಷ್ಟು ದೂರ ಹೋಗ್ಬೇಕು. ಇವಾಗ ಅಲ್ಲಿಗೆ ಹೋಗೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಕಾಡನ್ನೆಲ್ಲ ಮಾಡ್ತಿಂತದೇನೆ ಬೆಂಗಳೂರು ಹುಡುಗಿ ಕಾಡು ನೋಡಿರ್ಲಲ್ಲ. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಹಾಗೆ ಇನ್ನೊಬ್ಬರು ರಿಲೇಟಿವ್ ಮನೆಗೆ ಹೋಗಿ ಬರೋಣ ಅಂತ ಅಲ್ಲಿಂದನೇ ಸ್ವಲ್ಪ ಹತ್ರ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಎಲ್ಲರೂ ಹೊರಟಿದ್ವಿ. ಹಾಗೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ ಆ ಕಾಡಲ್ಲೇ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಕೂಡ. ಉಳಿಯನ ನಡಿಯ ಬೇಕಿತ್ತ ಅಂತ ಹಾಂ ಆಗಿಲ್ಲ. ಹಾಂ ನಾನು ಅವಾಗ ಇದು ಚಕ್ಕೋತದಂತ ಅಂದ್ಕೊಂಡಿದ್ದೆ. ಆಮೇಲೆ ಅಂದರೆ ಸ್ವಲ್ಪ ಪರವಾಗಿಲ್ಲ. ಎಲ್ಲರೂ ಈ ಥರದೊಂದು ನೋಡಿರ್ತೀರ ಜಿಗ್ಣೆನ. ನಮ್ಮ ಮಲೆನಾಡು ಸೈಡ್ ಅಂತೂ ಮಾನ್ಸೂನ್ ಸೀಸನಲ್ಲಿ ಮಾತ್ರ ಮಳೆಗಾಲ ಟೈಮಲ್ಲಿ ಸಿಕ್ಕಾಪಟ್ಟೆ ರಾಶಿ ರಾಶಿ ಇರ್ತದೆ ಈ ಥರ ಒಂದು ಹುಳ. ಹಾಗೆ ಅಲ್ಲಿ ತೋಟ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ 2 ಮಾವಿನ ಹಣ್ಣು ಕಾಣಿಸ್ತು. ಅಲ್ಲಿ ನಾನು ನಮ್ಮ ಸೈಡು ಮಾವಿನ ಹಣ್ಣು ಗೊಜ್ಜು ಅಂತ ಮಾಡ್ತಾರೆ, ಅದು ಅಂತ ಎತ್ಕೊಳ್ಳೋದಕ್ಕೆ ಹೋದೆ. ನೋಡಿದ್ರೆ ಅದಲ್ಲ, ನಾರ್ಮಲ್ ಮಾವಿನ ಹಣ್ಣು ನಾರ್ಮಲ್ ಆಗಿರುತ್ತಲ್ಲ ಅದು ಆ ಹಣ್ಣು. ಸೊ ಹಾಗಾಗಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ನಮ್ಮ ಮಲೆನಾಡು ಸೈಡು ಕೆಸಿನ ಸೊಪ್ಪು ಅಂತ ಮಾಡ್ತಾರೆ. ಇದು ಬಂದುಬಿಟ್ಟು ಚಿಕ್ಕಮಂಗ್ಳೂರು ಮಲೆನಾಡು ಸೈಡ್ ಮಾತ್ರ ಇದು ಸಿಗೋದು. ಕಾಡಲ್ಲೇ ಇರುತ್ತೆ ಇದು ಜಾಸ್ತಿ. ಹಾಗಾಗಿ ಇದು ಕೆಸಿನ ಸೊಪ್ಪು ಅಂದ್ಬಿಟ್ಟು ರೊಟ್ಟಿಗೆ ಬಹಳ ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಸೊಪ್ಪಿಂದನೇ ಕೆಸಿನ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಂ ಏನು ಗೈಸ್, ಇವತ್ತಿನ ಲಾಗ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾ.